ಆಪ್ಕಿ ಅದಾಲತ್ನಲ್ಲಿ ಸ್ವಾಮಿ ರಾಮದೇವ್ ಅವರ ಮೇಲೆ ಇರುವ ಆರೋಪ, ಇವರದ್ದು ಇಬ್ಬಂದಿ ಧೋರಣೆ. ಸ್ವಾಮೀಜಿ, ನೀವು ಜನರಿಗೆ ಕಲಿಸ್ತೀರಿ ಶಿಸ್ತಿನಲ್ಲಿ ಇರಬೇಕು ಅಂತ. ನೀವು ಜನರಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಕಲಿಸ್ತೀರಿ. ಆದ್ರೆ ನೀವು ಸ್ವತಃ ಮನೆ ಬಿಟ್ಟು ಓಡ್ ಹೋಗಿದ್ರಂತೆ ಬಾಲ್ಯದಲ್ಲಿ. ನೋಡಿ, ವಿಷಯ ಏನಂದ್ರೆ ನಾನು ಪದೇ ಪದೇ ಅದೇ ಹೇಳ್ತೀನಿ. ಯೋಗ ಅಂದ್ರೆ ಓಡ್ ಹೋಗೋದಲ್ಲ, ಯೋಗ ಅಂದ್ರೆ ಎಚ್ಚೆತ್ಕೊಳ್ಳೋದು. ನಾನು ಮನೆ ಬಿಟ್ಟು ಓಡ್ ಹೋಗಿಲ್ಲ, ಜನರ ಮನೆಗಳನ್ನ ಕಟ್ಕೊಟ್ಟಿದ್ದೀನಿ. ನೋಡಿ, ಜನ ತ್ಯಾಗ ಅಂತಾರೆ, ಸ್ವಾಮಿ ರಾಮದೇವ್ ತ್ಯಾಗಿ ಅಂತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಬಿಟ್ಟು ಓಡ್ ಹೋದ್ರಿ ಅಂತ. ನಾನು ಏನು ತ್ಯಾಗ ಮಾಡಿಲ್ಲ, ನನ್ನನ್ನು ನಾನು ತ್ಯಾಗಿ ಅಂತ ಹೇಳ್ಕೊಳಲ್ಲ. ಯಾಕಂದ್ರೆ ನಾನು ಒಬ್ಬ ತಾಯಿನ ಬಿಟ್ಟೆ, ಇವತ್ತು ಸಾವಿರಾರು ತಾಯಂದ್ರ ಆಶೀರ್ವಾದ ಸಿಕ್ಕಿದೆ. ನಾನು ಒಬ್ಬ ತಂದೆಯನ್ನ ಬಿಟ್ಟೆ, ಸಾವಿರಾರು ತಂದೆಯರ ಪ್ರೀತಿ ಸಿಗ್ತಾ ಇದೆ. ಒಬ್ಬ ಸಹೋದರನನ್ನ ಬಿಟ್ಟೆ, ಸಾವಿರಾರು ಸಹೋದರರು ಇವತ್ತು ನನಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಮನೆ ಬಿಟ್ಟು ಹೋಗೋದು ಅನ್ನೋದು ನಾನು ಓಡ್ ಹೋಗಿಲ್ಲ, ನಾನು ಎಚ್ಚೆತ್ಕೊಂಡಿದ್ದೀನಿ. ನೀವು ಸನ್ಯಾಸಿ ಆಗ್ಬಿಟ್ರಿ, ನೀವು ಮನೆ ಮಠ ಬಿಟ್ಟುಬಿಟ್ರಿ, ಭೌತಿಕ ಸುಖ ಬಿಟ್ಟುಬಿಟ್ರಿ. ಆದ್ರೆ ಯಾವಾಗ ನಾನು ಪತ್ರಿಕೆ ಓದ್ತೀನಿ ಆಗ ಗೊತ್ತಾಗುತ್ತೆ ಏನಂದ್ರೆ ನಿಮಗೆ ಭೌತಿಕ ಸುಖಗಳ ಮೇಲೆ ಅಷ್ಟೇ ಪ್ರೀತಿ ಇದೆ ಎಷ್ಟು ಒಬ್ಬ ಸಂಸಾರಿ ಮನುಷ್ಯನಿಗಿರುತ್ತೋ ಅಷ್ಟು. ಅಂದ್ರೆ ನ್ಯೂಯಾರ್ಕ್ ಟೈಮ್ಸಲ್ಲಿ ಬರ್ದಿದೆ ಏನಂದ್ರೆ ನೀವು ದೊಡ್ಡ ಗಾಡಿಗಳಲ್ಲಿ ಓಡಾಡ್ತೀರಾ ಅಂತ. ನಿಮಗೆ ಎಂಥ ವ್ಯಕ್ತಿಗಳ ಜೊತೆ ಸ್ನೇಹ ಇದೆ ಅಂತಂದ್ರೆ ಯಾರು ಮಲ್ಟಿನ್ಯಾಷನಲ್ ಕಂಪನಿನಲ್ಲಿ ಕೆಲಸ ಮಾಡ್ತಾರೋ ಅಂಥವ್ರ ಜೊತೆ. ದೊಡ್ಡ ದೊಡ್ಡ ಅರಮನೆಗಳಂತ ಮನೆಗಳಲ್ಲಿರ್ತೀರಾ ನೀವು. ನೋಡಿ, ನಾನು ಯಾವುದೇ ವಿದೇಶಿ ಗಾಡಿನ ಖರೀದಿ ಮಾಡಿಲ್ಲ. ಆದ್ರೆ ಯಾರಾದ್ರೂ ನನ್ನ ರಿಸೀವ್ ಮಾಡಕ್ಕೆ ಕರ್ಕೊಂಡು ಹೋಗಕ್ ಬಂದಾಗ ನಾನು ನನ್ನ ವಿಚಾರಗಳಿಗೋಸ್ಕರ ಅವ್ರಿಗೆ ಈ ಗಾಡಿಲಿ ನಾನು ಕೂರಲ್ಲ ಅಂತ ಹೇಳೋಕ್ಕಾಗತ್ತಾ? ಈ ವ್ಯಾವಹಾರಿಕತೆ ನಾವು ಇಟ್ಕೊಳ್ಬೇಕಾಗತ್ತೆ. ಈ ವಿಚಾರಕ್ಕೆ ಬಂದ್ರೆ ಯಾರ ಮನೇಲಿ ಉಳ್ಕೋತೀನಿ. ನೋಡಿ, ಈಗ ದೇಶದ ಒಬ್ಬ ಉನ್ನತ ಉದ್ಯಮಿ ಕೂಡ ನನ್ನ ಜೊತೆ ಸೇರಿದ್ದಾರೆ, ಹಾಗೆ ಉನ್ನತ ರಾಜಕಾರಣಿ ಸೇರಿದ್ದಾರೆ, ದೊಡ್ಡ ನಟರು ಸೇರಿದ್ದಾರೆ, ಹಾಗೆ ಸಾಮಾನ್ಯ ವ್ಯಕ್ತಿ ಕೂಡ ಸೇರಿದ್ದಾರೆ. ನೋಡಿ, ನಾನಂತೂ ಹೀಗೆ ಹೇಳೋದಿಲ್ಲ. ಅಂದ್ರೆ ನಾನು ಯಾರ್ದಾದ್ರೂ ಮನೆಯಲ್ಲಿ ಉಳ್ಕೋತೀನಲ್ಲ, ಆ ವ್ಯಕ್ತಿ ಅಪರಾಧಿನ, ಉಗ್ರವಾದಿನ ಅಂತ. ಆತ ಹಿಂದೂಸ್ತಾನದ ವ್ಯಕ್ತಿ, ಯಾರದೇ ಮನೆಗೆ ನಾನು ಹೋದ್ರೂ ಕೂಡ ವೈಚಾರಿಕ ವಿರೋಧ ಇರ್ಬೋದು, ವೈಚಾರಿಕ ವಿರೋಧಿ ಕೂಡ ಆಗಿರ್ಬೋದು. ಯಾರೋ ವ್ಯಕ್ತಿ ಮಲ್ಟಿನ್ಯಾಷನಲ್ಸ್ಗೆ ಸಮರ್ಥನೆ ಮಾಡ್ಬೋದು ಅಥವಾ ಅದ್ರ ಬಗ್ಗೆ ವಿರೋಧ ಕೂಡ ಮಾಡಬಹುದು. ಆದ್ರೆ ನೀವು ಘೋರ ವಿರೋಧಿ ಇದ್ದೀರಿ ಮಲ್ಟಿನ್ಯಾಷನಲ್ಸ್ಗೆ. ನಾನು ಮಲ್ಟಿನ್ಯಾಷನಲ್ಸ್ನ ವಿರೋಧಿ ಅಲ್ಲ, ನಾನು ದೇಶದ ಸಂಪತ್ತಿನ ಮತ್ತು ದೇಶದ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರಲ್ಲ ಅವರ ವಿರೋಧಿ ನಾನು. ನೀವು ಚಿಪ್ಸನ್ನ ವಿರೋಧಿಸ್ತೀರಾ, ನೀವು ಕೋಲ್ಡ್ ಡ್ರಿಂಕ್ಸನ್ನ ವಿರೋಧಿಸ್ತೀರಾ. ನೀವು ಅದನ್ನ ತಗೊಳ್ಳೋದ್ರಿಂದ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ, ಸ್ಟ್ರೋಕ್ ಬರುತ್ತೆ, ಪ್ಯಾರಾಲಿಸಿಸ್ ಆಗ್ಬೋದು, ಬ್ರೈನ್ ಡ್ಯಾಮೇಜ್ ಆಗ್ಬೋದು. ಅದನ್ನ ತಗೊಳ್ಳೋದ್ರಿಂದ ನಿಮ್ಮ ಹಲ್ಲು ಕೂಡ ಸೌದು ಹೋಗುತ್ತೆ. ಒಂದು ವಾರದೊಳಗೆ ಚೆನ್ನಾಗಿರೋ ಹಲ್ಲು ಕೂಡ ಹಾಳಾಗೋಗುತ್ತೆ. ಇದರಲ್ಲಿ 2 ಮಾನದಂಡ. ನೋಡಿ, ಅಮೆರಿಕಾದಲ್ಲಿ ಪೆಪ್ಸಿ ಮತ್ತೆ ಕೋ ಕುಡಿತಾರಲ್ಲ, ಅವುಗಳ ಒಳಗೆ pH ವ್ಯಾಲ್ಯೂ ಇರುತ್ತೆ 5.8. ಅದೇ ಹಿಂದೂಸ್ತಾನದಲ್ಲಿ ಕುಡಿತಾರಲ್ಲ, ಅದರಲ್ಲಿ 2.8 ಮತ್ತೆ 2.4, 2.5, 2.2 ಇರುತ್ತೆ. ಈ 2 ಬಗೆ ಮಾನದಂಡ ಯಾಕೆ ಅಂತ ಅಂದ್ರೆ ನಿಮ್ಮ ಮನೆಗಳಲ್ಲಿ ಟಾಯ್ಲೆಟ್ ಸ್ವಚ್ಛ ಮಾಡೋಕೆ ಆಸಿಡ್ ಇಟ್ಟಿರ್ತಾರಲ್ಲ, ಅಷ್ಟೇ pH ವ್ಯಾಲ್ಯೂ ಈ ಪಾನೀಯದಲ್ಲಿ ಇರುತ್ತೆ. ಅದಕ್ಕೆ ನಾನು ಜನರಿಗೆ ಹೇಳ್ತೀನಿ, ಥಂಡ ಅಂದ್ರೆ ಹೇಳಿ. ನೋಡಿ, ಇದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಇದ್ರಲ್ಲಿ ಏನ್ ತಪ್ಪು ಮಾಡ್ತಾ ಇದ್ದೀನಿ ನಾನು? ಇದನ್ನ ಕುಡಿದ್ರೆ ನಿಮ್ಮ ಮೂಳೆಗಳು ಸೌದು ಹೋಗುತ್ತೆ, ಆಸ್ಟೋಪೊರೋಸಿಸ್ನ ಪ್ರಾಬ್ಲಮ್ ಬರುತ್ತೆ ಅಂತ ಜನರಿಗೆ ಹೇಳ್ತೀನಿ. ನೋಡಿ, ಝೀರೋ ಟೆಕ್ನಾಲಜಿ ವಸ್ತುಗಳು, 2 ರೂಪಾಯಿಯ ಟೊಮ್ಯಾಟೊ ಅದನ್ನ ಚಟ್ನಿ ಮಾಡಿ ಮಾರ್ತಾರೆ ಮಲ್ಟಿನ್ಯಾಷನಲ್ನವರು 80 ರೂಪಾಯಿಗೆ. ದೇಶದ ಸಂಪತ್ತನ್ನ ಲೂಟಿ ಮಾಡಿ ತಗೊಂಡು ಹೋಗಿದ್ದಾರೆ. 4 ರೂಪಾಯಿ ಕಿಲೋ ಅಲ್ಲ, ಅಗ್ಗದ ಆಲೂಗೆಡ್ಡೆ ಖರೀದಿ ಮಾಡ್ತಾರೆ 2-3 ರೂಪಾಯಿದು. ಹಾಗೆ ಟೊಮೊಟೊ ಕೂಡ ತುಂಬಾ ಸಲ ಕೊಳ್ತೋಗಿರೋದನ್ನ ಖರೀದಿ ಮಾಡ್ತಾರೆ 50 ಪೈಸೆ ಪ್ರತಿ ಕೆಜಿಗೆ. 2 ರೂಪಾಯಿ ಕಿಲೋ ಆಲೂಗೆಡ್ಡೆ, 3 ರೂಪಾಯಿ ಕಿಲೋ ಆಲೂಗೆಡ್ಡೆ ಚಿಪ್ಸ್ ಮಾಡಿ ಅದನ್ನ ಮಾರ್ತಾರೆ 350-400 ರೂಪಾಯಿಗೆ. ದೇಶದ ಸಂಪತ್ತು ದೇಶದಿಂದ ಹೊರಗಡೆ ಹೋಗೋದು. ನೋಡಿ, ನನ್ನ ಪ್ರಕಾರ ಇದು ದೇಶಕ್ಕೆ ಒಳ್ಳೇದಲ್ಲ. ನಾನು ಹೇಳ್ತಿರ್ತೀನಿ, ಬರ್ಗರ್ ಅಂದ್ರೆ ಮನೆ ಹಾಳು ಮಾಡೋದು, ಪಿಜ್ಜಾ ಅಂದ್ರೆ ಆರೋಗ್ಯನ ಹಾಳು ಮಾಡೋದು, ಕೂಲ್ ಡ್ರಿಂಕ್ಸ್ ಅಂದ್ರೆ ಟಾಯ್ಲೆಟ್ ಕ್ಲೀನರ್. ನೋಡಿ, ಈಗ ಕಾಸ್ಮೆಟಿಕ್ಸ್ನೂ ವಿರೋಧ ಮಾಡ್ತೀನಿ ನಾನು. ಜನ ಹೇಳ್ತಾರೆ ಈ ಬಿಳುಪಿನ ರಹಸ್ಯ ಹೇಳಿ. ಈಗ ಆಡಲ್ ಏನ್ ಕೇಳ್ತೀರಾ ಅಂತ ಅದನ್ನ ಹೇಳಿ. ಈಗ ಫೇರ್ ಅಂಡ್ ಲವ್ಲಿ ಹಚ್ಚಿದ್ರೆ ಬೆಳ್ಳಗಾಗ್ತಾರೆ ಅಂದ್ರೆ ಎಮ್ಮೆಗೂ ಹಚ್ಚಿ ತೋರಿಸಿ. ನಾನ್ ಏನ್ ಹೇಳ್ತೀನಿ ಅಂದ್ರೆ, ಆ ಎಮ್ಮೆ ಬೆಳ್ಳಗಾಗಲ್ಲ ಅಂದ್ಮೇಲೆ ಮನುಷ್ಯ ಹೇಗಾಗ್ತಾನೆ ಹೇಳಿ? ಒಬ್ಬ ವ್ಯಕ್ತಿ ತುಂಬಾ ಪ್ರಯತ್ನ ಪಟ್ಟ, ಎಮ್ಮೆಯ ಹಿಂಭಾಗದ ಮೇಲೆ 10 ವರ್ಷದ ತನಕ ಅದನ್ನ ಹಚ್ಚಿದ, ಆದ್ರೂ 1 ಇಂಚ್ ಕೂಡ ಬೆಳಗಾಗ್ಲಿಲ್ಲ. ನೋಡಿ, ಬಿಳುಪಿನ ರಹಸ್ಯ ಕಪಾಲಭಾತಿ ಪ್ರಾಣಾಯಾಮ. ಈ ರೀತಿಯ ಝೀರೋ ಟೆಕ್ನಾಲಜಿ ವಸ್ತುಗಳನ್ನ ತಯಾರಿಸಿ ಜನರನ್ನ ಮೂರ್ಖರನ್ನಾಗಿ ಮಾಡಿ 90% ಮಲ್ಟಿನ್ಯಾಷನಲ್ ಎಷ್ಟು ಈ ಝೀರೋ ಟೆಕ್ನಾಲಜಿ ವಿಷಯ ಹೇಳ್ತಾ ಇದೀನಲ್ಲ ಅದ್ರ ಬಗ್ಗೆ, ಈ ವಸ್ತುಗಳನ್ನ ತಯಾರಿಸೋರು 90% ಬಂಡವಾಳನ ದೇಶದ ಶೇರ್ ಮಾರ್ಕೆಟ್ನಿಂದ, ಡಿಬೆಂಚರ್ ಮಾರ್ಕೆಟ್ನಿಂದ, ದೇಶದ ಬ್ಯಾಂಕ್ಗಳಿಂದ ಒಟ್ಟುಗೂಡಿಸುತ್ತವೆ. 90% ವಸ್ತುಗಳನ್ನ ಮಾರ್ತಾರಲ್ಲ, ಅದರ ಪ್ರಾಫಿಟ್ ಏನಿದೆ ಅದನ್ನ ಹೊರಗಡೆ ತಗೊಂಡು ಹೋಗ್ತಾರೆ. ನಮ್ಮ ದೇಶದ ಜನರನ್ನ ಮೂರ್ಖರನ್ನಾಗಿ ಮಾಡಿ ಭಿಕ್ಷುಕರ ತರ 10% ಇವ್ರಿಗೆ ಕೊಟ್ಟು ದೇಶದ ಸಂಪತ್ತಿನ ಹೊರಗಡೆ ಲೂಟಿ ಹೊಡ್ಕೊಂಡು ತಗೊಂಡು ಹೋಗ್ತಾರೆ. ಇದು ದೇಶಕ್ಕೆ ಮಾಡುವಂತ ದ್ರೋಹ ಅಲ್ವಾ ಹೇಳಿ? ಸಾಮಾನ್ಯವಾಗಿ ನಮ್ಮ ಸನ್ಯಾಸಿಗಳು, ಸಾಧು ಬಾಬಾಗಳು ಏನಿದ್ದಾರೆ, ಯಾವಾಗ ಅವರು ವಿದೇಶಕ್ಕೆ ಹೋಗಿ ಬರ್ತಾರೋ ಆಗ ಅವರ ಮೇಲೆ ಗೌರವದ ಮುದ್ರೆ ಬೀಳುತ್ತೆ. ಯಾವಾಗ ಆ ವ್ಯಕ್ತಿಗಳು ವಿದೇಶಿ ಮಲ್ಟಿನ್ಯಾಷನಲ್ಗಳ ಮೂಲಕ ಸ್ಪಾನ್ಸರ್ ಮಾಡ್ತಾರೋ ಅವರ ಹೆಸರು ಪ್ರಖ್ಯಾತಿ ಆಗುತ್ತೆ. ಆದ್ರೆ ನೀವು ದೇಸಿ ಬಾಬಾ ಆಗಿ ಹೆಸರು ಹೇಗೆ ಸಂಪಾದಿಸಿದ್ರಿ?
ನಾನ್ ದೇಶದ ಜನರಿಗೆ ಗೌರವ ಮತ್ತು ಸ್ವಾಭಿಮಾನದಿಂದ ಬದುಕುವಂತ ಪಾಠ ಕಲಿಸಿದ್ದೀನಿ. ಅದಕ್ಕೆ ಜನ ನನಗೆ ಗೌರವ ಕೊಡ್ತಾ ಇದ್ದಾರೆ. ನನ್ನನ್ನ ನಾನು ಮೋಸ ಮಾಡಿ ಸ್ಥಾಪನೆ ಮಾಡ್ಕೊಂಡಿಲ್ಲ. ಯಾವುದೇ ವಸ್ತು ದೊಡ್ಡ ಲೆವೆಲ್ಗೆ ತಲುಪಿದಾಗ ಕೆಲವ್ರು ನನ್ನ ಬಗ್ಗೆ ಕೂಡ ಯೋಚಿಸ್ತಾರೆ. ಸ್ವಾಮಿ ರಾಮದೇವ್ ಬಗ್ಗೆ 2 ವರ್ಷಕ್ಕೆ ಮುಂಚೆ ಪ್ರಪಂಚ ಜನರಿಗೆ ಗೊತ್ತಿರ್ಲಿಲ್ಲ. 2 ವರ್ಷದಲ್ಲಿ ಇವ್ರಂತದ್ದೇನ್ ಮಾಡಿದ್ರು? ಈಗ ಜನ ಹುಚ್ಚರಾಗಿದಾರಲ್ಲ ಅಂತ. ಮೊದ್ಲು ಜನ ಹೀರೋ ಹಿಂದೆ ಹುಚ್ಚರಾಗ್ತಾ ಇದ್ರು, ಇನ್ ಕೆಲವರು ಹೀರೋಯಿನ್ ಹಿಂದೆ ಹುಚ್ಚರಾಗ್ತಾ ಇದ್ರು. ಈಗ ಬಾಬಾ ಹಿಂದೆ ಹುಚ್ಚರಾಗಿದ್ದಾರೆ. ಅಂದ್ರೆ ನಾನು ಆ ಥರದ್ದು ಏನ್ ಮಾಡಿದೆ? ಕೇಳ್ಪಟ್ಟೆ ಹೀರೋ ಹೀರೋಯಿನ್ಗಳು ನಿಮ್ ಹಿಂದೆ ಹುಚ್ಚರಾಗಿದ್ದಾರೆ. ಇದ್ರ ಬಗ್ಗೆ ಒಂದ್ ವಿಷಯ ಹೇಳ್ಬೇಕು. ಹೀರೋಯಿನ್ನ ನಾನ್ ನನ್ನ ಹತ್ರ ಸುಳಿಯೋಕ್ ಬಿಡಲ್ಲ. ನಾನು ಅವ್ರಿಗೆ ಯೋಗ ಕಲ್ಸಿದ್ದೀನಿ, ಅವರು ಯೋಗದ ಹಿಂದೆ ಹುಚ್ಚರಾಗಿದ್ದಾರೆ. ನಾನ್ ಜನರಿಗೆ ಹೇಳ್ತೀನಿ, ತಪ್ಪಾಗಿ ತಿಳ್ಕೊಬೇಡಿ ಅಂತ. ಯಾವ್ಯಾವ ಹೀರೋಯಿನ್ಗೆ ನೀವು ಯೋಗ ಹೇಳ್ಕೊಟ್ಟಿದ್ದೀರಾ? ನೋಡಿ, ನಾನು ಜಾಸ್ತಿ ಪಿಕ್ಚರ್ನ ನೋಡಿಲ್ಲ, ಹಾಗಾಗಿ ಹೆಸರುಗಳಷ್ಟು ನೆನಪಿರೋದಿಲ್ಲ. ಮತ್ತೆ ಈಗ ನೋಡಿ, ಅಮಿತಾಬ್ ಬಚ್ಚನ್ ಅವರು ಯೋಗ ಮತ್ತೆ ಪ್ರಾಣಾಯಾಮ ಮಾಡ್ತಾರೆ. ಅವ್ರು ಪ್ರಾಣಾಯಾಮ ಮಾಡೋದ್ರಿಂದ ಸಾಕಷ್ಟು ಎನರ್ಜೆಟಿಕ್ ಆಗಿರ್ತಾರೆ, ಅವ್ರ ತೊಂದರೆಗಳು ಕೂಡ ನಿವಾರಣೆ ಆಗಿದೆ. ನೋಡಿ, ಅಂದ್ರೆ ಓವರ್ ಆಲ್ ಸರಿಸುಮಾರು ನಾನು ನೆನಪು ಮಾಡ್ಕೋಬೇಕು ಅಂದ್ರೆ ನನಗೀಗ ಸ್ವಲ್ಪ ಸಮಯ ಹಿಡಿಯುತ್ತೆ. ನಾನು ಯೋಗನ ಪಾಖಂಡವಾದದಿಂದ ಸ್ಥಾಪಿಸಿಲ್ಲ. ಅಂದ್ರೆ ವದಂತಿಗಳನ್ನ ಹಬ್ಸಿ, ಜನರನ್ನ ಹುಚ್ಚರನ್ನಾಗಿ ಮಾಡಿ, ಜನರನ್ನ ದಾರಿ ತಪ್ಪಿಸಿ, ಧರ್ಮದ ಹೆಸರಲ್ಲಿ ಭ್ರಮೆ ಹುಟ್ಟಿಸಿಲ್ಲ. ಅದೇ ಧರ್ಮದ ಹೆಸರಲ್ಲಿ ಭ್ರಮೆ ಏನಿತ್ತು ಅದನ್ನು ಮುರಿದಿದ್ದೀನಿ ನಾನು. ಈಗ ಒಳ್ಳೆ ವಿಚಾರ ಏನು ಅಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಈ ವಿಷಯ ಇಲ್ಲ. ಪ್ರಿಂಟ್ ಮೀಡಿಯಾ ತೆಗೆದು ನೋಡಿದ್ರೆ ಎಲ್ಲರೂ ರಾಶಿ ಫಲ ಬರೀತಾರೆ. ನಾನದಕ್ಕೆ ಈ ರಾಶಿ ಬರೆಯೋರ್ಗೆ ಸ್ವಲ್ಪ ಯೋಚನೆ ಮಾಡಿ ಎಚ್ಚರಗೊಳ್ಳಿ ಅಂತ ಹೇಳ್ದೆ. ರಾಮ ರಾವಣ ಇಬ್ರು ರಾಶಿ ಕೂಡ ಒಂದೇ. ಕಂಸ ಹಾಗೂ ಕೃಷ್ಣ ಇಬ್ಬರ ರಾಶಿನೂ ಒಂದೇ. ಮಾನ್ಯ ಮುಲಾಯಂ ಸಿಂಗ್ ಅವರು ಮತ್ತೆ ಮಾಯಾವತಿ ಅವರ ರಾಶಿ ಕೂಡ ಒಂದೇ. ಮತ್ತು ಪಾರ್ಟಿ ಮಟ್ಟದಲ್ಲಿ ನೋಡೋದಾದ್ರೆ ಸಹೋದರಿ ಸುಷ್ಮಾ ಮತ್ತೆ ಸಹೋದರಿ ಸೋನಿಯಾ ಗಾಂಧಿ ಅವರಿಬ್ರು ರಾಶಿ ಕೂಡ ಒಂದೇ. ಮತ್ತು ದೇಶದ ಇತ್ತೀಚಿನ ಬಿಸಿ ಬಿಸಿ ಸುದ್ದಿ ಆಗಿರೋ ಜಯೇಂದ್ರ ಸರಸ್ವತಿ ಮತ್ತು ಜಯಲಲಿತಾ ಇಬ್ಬರ ರಾಶಿನೂ ಒಂದೇ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀರಾ ನೀವು ಒಂದೇ? ಹಾಗೆ ಇವತ್ ನೀವು ನನ್ನ ಮುಂದೆ ನಿಂತಿದ್ದೀರಾ, ರಜತ್ ಶರ್ಮಾ ಮತ್ತು ರಾಮದೇವ್ ಇಬ್ಬರ ರಾಶಿ ಕೂಡ ಒಂದೇ. ಆದ್ರೆ ಒಬ್ರಾದ್ರೂ ಬಾಬಾ ನೀವು ಮದ್ವೆ ಆಗಿ ಬಂದ್ರಿ ಸೀತಾ ಅವ್ರನ್ನ. ಒಂದ್ ವೇಳೆ ಸ್ವಾಮೀಜಿ ಯಾವುದೇ ಪಾಖಂಡಿ ಆಗಿಲ್ಲ ಅಂದ್ಮೇಲೆ, ಯಾವುದೇ ಸೋಗು ಇಲ್ಲ ಅಂದ್ಮೇಲೆ ನೀವು ಈ ಕಾವಿ ಬಟ್ಟೆನ ಯಾಕೆ ಹಾಕೊಂಡಿದ್ದೀರಾ? ನೋಡಿ, ನಾನ್ ಕಬ್ಬಟ್ಟೆ ಹಾಕೊಂಡ್ ಬಂದಿದ್ರೆ ನೀವು ಕೇಳ್ತಾ ಇದ್ರಿ ಕಬ್ಬಟ್ಟೆ ಯಾಕೆ ಹಾಕಿದೀರಾ ಅಂತ. ನಾನ್ ತಲೆ ಬೋಳ್ಸ್ಕೊಂಡ್ ಬಂದಿದ್ರೆ ನೀವು ತಲೆ ಯಾಕೆ ಬೋಳ್ಸ್ಕೊಂಡ್ ಬಂದಿದ್ದೀರಾ ಅಂತ ಕೇಳ್ತಿದ್ರಿ. ಈಗ ನಾನು ಗಡ್ಡ ಮೀಸೆ ಕೂದ್ಲು ನಂದು ಏನಿತ್ತೋ ಅದೇ ರೀತಿ ನಿಮ್ಮ ಎದುರಿಗೆ ಬಂದು ಕೂತ್ಕೊಂಡಿದ್ದೀನಿ. ನೀವು ನನ್ ಕೇಳ್ಬೋದು ಗಡ್ಡ ಮೀಸೆ ಯಾಕೆ ಬಿಟ್ಟಿದ್ದೀರಾ ಅಂತ. ನೀವ್ ಯಾಕೆ ಕತ್ತರಿಸ್ಕೊಂಡಿದ್ದೀರಾ ಅಂತ ಕೇಳ್ಬೋದು ನಾನು. ಸ್ವಾಮೀಜಿ, ಯಾವ ಕಾರಣಕ್ಕೆ ಕೇಳ್ದೆ ಅಂದ್ರೆ, ರಾವಣ ಯಾವಾಗ ಸೀತೆಯ ಅಪಹರಣ ಮಾಡಿದ್ನೋ ಆಗ ಕಾವಿ ವಸ್ತ್ರ ಹಾಕೊಂಡೇ ಮಾಡಿದ್ದ. ಈಗ್ಲೂ ಕೂಡ ತುಂಬಾ ಜನ ರಾವಣರು ಇದನ್ನ ಹಾಕೊಂಡೇ ಅಪಹರಣ ಮಾಡ್ತಿದ್ದಾರೆ. ನಿಮ್ ಟಿವಿಲೂ ಕೂಡ ತೋರಿಸ್ತಾ ಇದಿರಲ್ಲ, ಚಾರಿತ್ರ್ಯ ಹರಣವನ್ನ ಈ ಕೇಸರಿ ಬಟ್ಟೆ ಹಾಕೊಂಡ್ ಕೆಲವ್ರು ಮಾಡ್ತಾ ಇದ್ದಾರೆ. ಅದು ದೇಶದ ಸಂಸ್ಕೃತಿ ಅಲ್ಲ. ನಾನು ಹಾಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಮೊದ್ಲು ಕೂಡ ಈ ದೇಶವನ್ನ ಎಚ್ಚರಿಸಿದ್ದು ಕಾವಿ ಬಟ್ಟೆ ಹಾಕೊಂಡವ್ರೆ. ಢೋಂಗಿ ಸಾಧುಗಳಲ್ಲ, ಕಾವಿ ಬಟ್ಟೆ ಅವರು. ಕಾವಿ ಬಟ್ಟೆ ದೇಶದ ಸಂಸ್ಕೃತಿಯ ಚಿಹ್ನೆಯಾಗಿತ್ತು. ಅವರಲ್ಲಿ ದೇಶಕ್ಕೋಸ್ಕರ ನೋವು ಮತ್ತೆ ಸಂಕಟ ಇರ್ತಾ ಇತ್ತು. ಅವರು ತಮ್ಮ ರಾಷ್ಟ್ರ ಧರ್ಮವನ್ನ ಅರಿತಿದ್ರು. ದೇಶಕ್ಕಾಗಿ ತಮ್ಮ ಜವಾಬ್ದಾರಿ ಏನಿದೆ ಅಂತ ಅರ್ಥಕೊಂಡವ್ರು ಸನ್ಯಾಸಿ ಆಗ್ತಿದ್ರು. 4 ವೇದಗಳ ಅಧ್ಯಯನ ಆದ್ರೂ ಮಾಡಿರ್ತಿದ್ರು. ಜ್ಞಾನ ವಿಜ್ಞಾನದ ಶಿಕ್ಷಣ ಮತ್ತು ದೀಕ್ಷೆಗಳಾಗ್ತಾ ಇದ್ವು. ಅವರು ವಿಮಾನಶಾಸ್ತ್ರವನ್ನು ಕೂಡ ಅರ್ಥಕೊಂಡವರಾಗಿದ್ರು. ಅವ್ರಿಗೆ ಬ್ರಹ್ಮಾಸ್ತ್ರ ತಯಾರಿಸೋದು ಗೊತ್ತಿತ್ತು, ಗೀತೆಯ ಪಾಠ ಕಲಿಸೋದು ಕೂಡ ಗೊತ್ತಿತ್ತು. ಮೊದಲು ಈ ದೇಶವನ್ನ ಕಾಪಾಡಿದ್ದು ಈ ದೇಶದ ಕಾವಿ ಸಂಸ್ಕೃತಿನೇ. ಮುಂದೆ ಕೂಡ ದೇಶವನ್ನ ಯಾರಾದ್ರೂ ಕಾಪಾಡ್ತಾರೆ ಅಂದ್ರೆ ಅದು ಕಾವಿ ಬಟ್ಟೆ ಹಾಕಿರೋರೇ ಕಾಪಾಡ್ತಾರೆ, ಭ್ರಷ್ಟ ವ್ಯಕ್ತಿಗಳಲ್ಲ. ಸ್ವಾಮೀಜಿ, ನಿಮ್ಮ ಬಗ್ಗೆ ಹರಿದ್ವಾರದಲ್ಲಿ ಎಲ್ಲಿ ನಿಮ್ಮ ಆಶ್ರಮ ಇದೆಯೋ ಅಲ್ಲಿಂದ ಕೆಲವು ಮಾಹಿತಿಗಳು ನನಗೆ ಸಿಕ್ಕಿವೆ. ಹೇಳಿ. ಸ್ವಾಮಿ ರಾಮದೇವ್ ಅವರ ಗುರು ಸ್ವಾಮಿ ಶಂಕರ್ ದೇವ್ ಹೌದು, ಒಂದು ಮಾಮೂಲಿ ಕೋಣೆಯಲ್ಲಿ ಏನೂ ಇಲ್ಲದೆ ಜೀವನ ಕಳೀತಾ ಇದ್ದಾರೆ. ಎಲ್ಲಾದ್ರೂ ಹೋಗ್ಬರೋದಕ್ಕೆ ರಿಕ್ಷಾ ಬಳಕೆ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಶಿಷ್ಯನ ಹತ್ರ ದೊಡ್ಡ ದೊಡ್ಡ ಗಾಡಿಗಳಿವೆ. ಇದು ಏನ್ ಹೇಳ್ತೀನಿ ಅಂದ್ರೆ, ನೋಡಿ, ನಾನು ಹೇಗೆ ಬದುಕ್ತೀನಿ ಅಂತ ನನ್ನ ಬಗ್ಗೆ ಕೇಳಿದ್ರಿ, ನನ್ನ ಗುರುಗಳ ಬಗ್ಗೆನೂ ಕೇಳ್ಬಿಟ್ರಲ್ಲ. ಈಗ ನೋಡಿ, ಜನ ನನಗೆ ಏರ್ ಕಂಡೀಷನರ್ ರೂಮ್ ವ್ಯವಸ್ಥೆ ಮಾಡ್ತಾರೆ. ನಾನು AC ಹಾಕೋದೇ ಇಲ್ಲ. ಯಾರಾದ್ರೂ ಬಂದಾಗ ಹಾಕ್ಬೇಕಾಗತ್ತೆ, ಯಾಕಂದ್ರೆ ಅವ್ರಿಗೆ ಬೆವರು ಬರುತ್ತೆ. ಇಲ್ಲಿ ಬಂದಾಗ ನನ್ನ ಕೇಳಿದ್ರು, ಸ್ವಾಮೀಜಿ ನೀವು ಈ ಥರ ಬಟ್ಟೆ ಹಾಕೊಂಡು ಬಂದಿದ್ದೀರಾ, ಇಲ್ಲಿ ಏರ್ ಕಂಡೀಷನ್ ಇದೆ, ನಿಮಗೆ ಚಳಿ ಆಗಲ್ವಾ ಅಂತ. ಅದಕ್ಕೆ ನಾನು ಹೇಳಿ, ನನಗಾಗಲ್ಲ, ಪಕ್ಕದವ್ರಿಗಾಗತ್ತಷ್ಟೇ ಅಂತ. ನಾನು ನನ್ನ ದೇಹದ ಮೇಲೆ 2 ವಸ್ತ್ರ ಹಾಕೋತೀನಿ. ನಾನು 2 ಹೊತ್ತೇನಿದೆಯೋ ಅದು ನನ್ನ ಶಿಬಿರ ಜಾಸ್ತಿ ಇದ್ರೆ ನಾನು ಒಂದೇ ಹೊತ್ತು ತಿಂತೀನಷ್ಟೇ. ಕಳೆದ 9 ವರ್ಷಗಳಿಂದ ಧಾನ್ಯ ತಿಂತಿಲ್ಲ. ನಾನು ಹಣ್ಣು ತಿಂದು ಹಾಲು ಕುಡಿತೀನಿ. ಅದು ಸಿಗ್ಲಿಲ್ಲ ಅಂದ್ರೆ ಆಸೆ ಏನಿಲ್ಲ, ತರಕಾರಿ ತಿಂದು ಬದುಕ್ತೀನಿ. ಏನೇ ಸಿಕ್ಕಿದ್ರೂ ಕಡಿಮೆ ಪ್ರಮಾಣದಲ್ಲಿ ತಿಂತೀನಿ. 2 ವಸ್ತ್ರ ಹಾಕೋತೀನಿ. ಈ ವಸ್ತ್ರ ನನಗೆ 3 ವರ್ಷ ಬರುತ್ತೆ. ಕಾಲಿಗೆ ಹಾಕೊಂಡಿರೋದು ಯಾರಾದ್ರೂ ಗಲಾಟೆ ಮಾಡಿದ್ರೆ ಆಯುಧದ ರೀತಿ ಕೆಲಸ ಮಾಡುತ್ತೆ. ನಡೆಯೋದಿಕ್ಕೆ ಇದು ಸುಮಾರು 5 ವರ್ಷ ಬಾಳ್ಕೆಗೆ ಬರುತ್ತೆ. ನಾನು
ನನ್ನ ವೈಯಕ್ತಿಕ ಲೈಫ್ನಲ್ಲಿ ಇಂಡಿವಿಜುವಲ್ ಇಂಟ್ರೆಸ್ಟ್ನಲ್ಲಿ ಯಾವಾಗ್ಲಾದ್ರೂ ₹1 ಖರ್ಚು ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡ್ತೀನಿ, ಈ ರೂಪಾಯಿನ ಯಾಕೆ ಖರ್ಚು ಮಾಡ್ತಾ ಇದ್ದೀನಿ, ಇದ್ರ ಅವಶ್ಯಕತೆ ಇದೆಲ್ಲ ಏನು ಸರಿ. ಅಂತ. ನಿಮ್ಮ ಹೆಸರಲ್ಲಿ ಪ್ರಾಪರ್ಟಿ ಎಷ್ಟಿದೆ? ನಾನು ಕಳೆದ 2-2.5 ವರ್ಷಗಳಿಂದ 10, 15, 20, 25, 30 ಸಾವಿರ ಜನರನ್ನ ಬೆಳಗ್ಗೆ ಎಬ್ಸಿದ್ದೀನಿ. ಅವ್ರನ್ನ ನನ್ನ ಹತ್ರ ಕರ್ಸ್ಕೊಂಡಿದ್ದೀನಿ. ಅವ್ರಿಗೆ ದುಡ್ಡು ಕೊಟ್ಟಲ್ಲ, ಅವರೇ ಖರ್ಚು ಮಾಡ್ಕೊಂಡು. ಕೆಲವರು ₹1,100, ₹2,100, ಇನ್ ಕೆಲವೊಂದ್ಸರಿ ಜನ ಜಾಸ್ತಿನೂ ಕೊಟ್ಟಿದ್ದಾರೆ. ನನ್ನ ಹತ್ರ ಜನ ದುಡ್ಡು ಕೊಟ್ಟು ಬರ್ತಾರೆ. ದುಡ್ಡು ಕೊಟ್ಟಾದ್ರೂ ಸರಿ ಜನರನ್ನ ಎಬ್ಸ್ ತೋರಿಸ್ಲಿ, ಅಷ್ಟು ಜನರನ್ನ ನಾನು ಎದ್ದೇಳಿಸಿದ್ದೀನಿ. ಮತ್ತೆ ಅವ್ರು ದುಡ್ಡು ಕೊಡ್ತಾರಲ್ಲ, ಅದನ್ನ ಯಾಕೆ ಕೊಡ್ತಾರೆ? ಆ ಹಣನ ಇಂಡಿವಿಜುವಲ್ ಆಗಿ ನಾನು ತಗೋಬೋದಿತ್ತು. ಮತ್ತೆ ನಾನು ಬಹುಶಃ ಈ ದೇಶದ ಅತಿ ಹೆಚ್ಚು ಇಂಡಿವಿಜುವಲ್ ಇನ್ಕಮ್ ಇರೋಂಥ ವ್ಯಕ್ತಿ ಆಗಬಹುದಿತ್ತು. ಯಾಕಂದ್ರೆ ಜನರಿಗೆ ಅವಶ್ಯಕತೆ ಇದೆ ಸ್ವಾಮಿ ರಾಮದೇವ್ದು. ಅವ್ರಿಗೆ ಸ್ವಾಮಿ ರಾಮದೇವ್ ಆರೋಗ್ಯ ಕೊಡ್ತಾರೆ, ಅದಕ್ಕೋಸ್ಕರ ಬರ್ತಾರೆ. ನೋಡಿ, ಅವ್ರು ನನ್ಗೇನು ಹಣ ಕೊಡ್ತಾರೆ, ಆ ಟೋಟಲಿ ಹಣ ದಿವ್ಯ ಯೋಗ ಮಂದಿರ ಟ್ರಸ್ಟ್ಗೆ ಹೋಗುತ್ತೆ. ಅದು ಪತಂಜಲಿ ಯೋಗಕ್ಕೋಸ್ಕರ ಖರ್ಚಾಗುತ್ತೆ. ಇಲ್ಲಿವರೆಗೂ ನಾವು ಕೋಟಿಗಟ್ಟಲೆ ಹಣನ ಅದಕ್ಕೋಸ್ಕರ ಖರ್ಚು ಮಾಡಿದೀವಿ. ನೋಡಿ, ₹1 ಕೂಡ ನನ್ನ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ. ಇಡೀ ದೇಶದಲ್ಲಿ ಎಲ್ಲಿ ಬೇಕಿದ್ರೂ ಎನ್ಕ್ವೈರಿ ಮಾಡ್ಕೋಬಹುದು. ಮತ್ತೆ 1 ಇಂಚು ನನ್ನ ಹೆಸರಲ್ಲಿ ಎಲ್ಲೂ ಜಾಗ ಕೂಡ ಇಲ್ಲ. ನೋಡಿ, ನಂದು ಏನಿದೆ ಅದನ್ನ ಎಲ್ಲ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಯಾರು ಬೇಕಿದ್ರೂ ಇದನ್ನ ಎನ್ಕ್ವೈರಿ ಮಾಡಬಹುದು. ನೋಡಿ, ನಾನು ಈ ದೇಶವನ್ನು ಪ್ರಪಂಚದ ಅತಿ ದೊಡ್ಡ ಆರ್ಥಿಕ ಮತ್ತು ಅತಿ ದೊಡ್ಡ ಸಾಂಸ್ಕೃತಿಕ ಶಕ್ತಿಯ ರೂಪದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಜನ ಇಷ್ಟಪಟ್ರೆ ನಾನು 1 ದಿನದಲ್ಲಿ ಡಾಲರ್ ಮತ್ತೆ ಪೌಂಡ್ನ ಕೆಳಗಿಳಿಸಿ ರೂಪಾಯಿಯನ್ನ ಮೇಲೆ ಕೆತ್ತಬಲ್ಲೆ. ಈ ತಾಕತ್ತು ನನ್ನಲ್ಲಿದೆ. ಈಗ ಇನ್ನು ನೀವು ಕಾಯಿಲೆಗಳ ಬಗ್ಗೆ ಕೇಳ್ತಾ ಇದ್ದೀರಾ. ಇನ್ನೊಂದು ವಿಷಯ ಏನಾದರೂ ಕೇಳಿದ್ರೆ ಆಗ ನಿಮ್ಗನ್ಸುತ್ತೆ ಇದೆಲ್ಲ ಹೇಗೆ ಸಾಧ್ಯ ಇರ್ಬೋದು ಅಂತ.